ನನಗಂತೂ ಇವ ಎಂಜಾಯ್ ಮಾಡೋದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗಕತ್ತಿತ್ತ. ಸೊ ಎಂಥ ಆಪರ್ಚುನಿಟಿ ಸಿಕ್ತು ನಮಗೆ ಅಂತಂದ. ಸೊ ನಾನು ಮನ್ಯಾಗ ಎಂತೆಂಥ ಸಾಮಾನು ತೊಗೊಂಬಂದ್ರು ಇಷ್ಟು ದೊಡ್ಡ ಪ್ಲೇಗ್ರೌಂಡ್ನ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆಗ್ತಿದ್ದಿಲ್ಲ ಮನ್ಯಾಗ. ಸೊ ಎಲ್ಲನೂ ಒಂದೇ ಸತಿ ಸಿಕ್ತು. ಫುಲ್ ಲೈಟಿಂಗ್ಸ್ ಎಲ್ಲ ಇತ್ತು, ಮಕ್ಕಳೆಲ್ಲ ಆಡೋದು ನೋಡಿ ಅವನು ಫುಲ್ ಆಟಕ್ಕೆ ಬಿದ್ದುಬಿಟ್ನ. ಫುಲ್ ಟೈಮ್ ಪಾಸ್ ಆಯ್ತು, ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಫಸ್ಟ್ ಟೈಮ್ ಎಲ್ಲನೂ ಹತ್ತಿ ಎಲ್ಲನೂ ಟ್ರಯಲ್ ಮಾಡೋದಿಟ್ಟ. ಸೈಕಲ್ ಆಡಿದ, ಜಾರು ಮಂಡಿ ಆಡಿದ, ಬಾಲ್, ಆಮೇಲೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು, ಆಮೇಲೆ ಎಲ್ಲರಿಗೂ ಚಾಕ್ಲೇಟ್ಸ್ ಕೊಡಲಿಲ್ಲ, ಬಟ್ ಇವನಿಗಂತ ಸ್ಪೆಷಲಾಗಿ ಚಾಕ್ಲೇಟ್ಸ್ನ ಕೊಟ್ಟರು. ಸೊ ಎಲ್ಲ ಮಕ್ಕಳು ನನಗೂ ಚಾಕ್ಲೇಟ್ ಬೇಕಂತ ಅಳಾತಿದ್ರು. ಸೊ ಇವನಿಗೆ ಅಷ್ಟೇ ಕೊಟ್ಟರು ಅವರು. ಸೊ ಜಾರು ಬಂಡಿನೂ ಬರ್ರತ್ತ ಆಡಿ ಕೆಳಗೆ ಬರ್ತಿತ್ತು. ಫಸ್ಟ್ ಟೈಮ್ ಜಾರು ಬಂಡಿ ಆಡುವಾಗ ಸ್ವಲ್ಪ ಬಿದ್ದನ. ಸೊ ಅವಾಗ ಆತನ ಕರೆ. ಅದಾದಮೇಲೆ ಫುಲ್ ಆಟ ಆಡೆಲ್ಲ ಸುಸ್ತಾಗಿ ತಾನೇ ಬಂದು ಸುಮ್ಮನೆ ಬೇಬಿ ಕೇರ್ ರೂಮ್ ಒಳಗೆ ಹಾಗೆ ಹಾಕೊಂಡು ಫೀಡ್ ಮಾಡಿದೆ. ಸೊ ಜಸ್ಟ್ ಮಲ್ಕೊಂಡ್ಬಿಟ್ನ. ಹೇಳಿದ್ನಲ್ಲ ನಾನು ನಿಮಗೆ, ಫುಲ್ ಸುಸ್ತಾಗ್ಬಿಡ್ತು. ಸೊ ಬೇಬಿ ಕೇರ್ ರೂಮಿಗೆ ಸೀದಾ ಕರ್ಕೊಂಬಂದು ಖಾಲಿ ಇತ್ತು ಬೇಬಿ ಕೇರ್ ರೂಮ್. ಸೊ ಪಟ್ ಬಂದು ಮಲಗಿಸ್ಬಿಟ್ಟೆ. ಸೊ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಮಲ್ಕೊಂಡ. ಸೊ ಪೂರ್ತಿ ರೆಸ್ಟ್ ಸಿಕ್ತ. ಹಾಗಾಗಿ ನಾನು ಊಟ ಮಾಡ್ಬೇಕಿನ್ನ. ಬೇಬಿ ಕೇರ್ ರೂಮ್ ಅಂತ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು ರೀ. ನನ್ನ ಮಗ ಆಲ್ಮೋಸ್ಟ್ ಮಕ್ಕೊಂಡ್ಬಿಟ್ಟ. ಸೊ ನನಗೊಂದು ಟೆನ್ಷನ್ ಕಳೀತು. ಸೊ ಆರಾಮ್ಸೆ ಒಂದು 3 ತಾಸು ಆರಾಮ್ಸೆ ಕರ್ಕೊಂಡು ಹೋಗ್ಬೋದು ಅಂತಂದು. ಸೊ ನಮ್ಮ ಮಕ್ಕಳು ಇಲ್ಲಿಗೆ ಬಂದು ಊಟ ಕೊಟ್ಟು ಹೋದ್ರು. ಸೊ ಊಟ ಮಾಡ್ತೀನಿ ಈಗ. ಬೆಳಗ್ಗಿನ ನಾಷ್ಟ ಮಾಡಿದ್ದಿಲ್ಲಿ. ಸೊ ಇವಾಗ ಊಟ ಮಾಡತ್ತೀನಿ. ತಲೆ ತಿರ್ಗಾಗ್ತೈತಿ ಟ್ರೈನ್ ಒಳಗೆ ಬಂದು. ಅದೇ ಒಂಥರ ಹಿಂಗೆ ಮಾಡಾಕತ್ತೈತಿ. ಸೊ ಜಸ್ಟ್ ಮಲಗಿದಾನ. ಫುಲ್ ಕೈಯೆಲ್ಲ ನೋವಾಗತ್ತೈತಿ. ಅದೊಂದು ಅಡ್ಡಾಡಿ ಇಲ್ಲೆಲ್ಲ ಬ್ಯಾನ್ ಆಗಾಕತ್ತೈತಿ. ಸೊ ಈ ಒಂದು ಬೇಬಿ ಕೇರ್ ರೂಮ್ ಸಿಕ್ಕಾಪಟ್ಟೆ ಹೆಲ್ಪ್ ಆಯ್ತು. ಸೊ ಯಾವಾಗಾದ್ರೂ ಯಾರಾದ್ರೂ ಏರ್ಪೋರ್ಟಿಗೆ ಬಂದರೆ ಮಿಸ್ ಮಾಡಿದೆ ಈ ಒಂದು ರೂಮ್ನ ಯೂಸ್ ಮಾಡ್ಕೊರಿ, ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ನ್ಯೂಲಿ ಮಮ್ಸಿಗೆ ಬೆಸ್ಟ್ ಆಪ್ಷನ್ ಆಗಿರುವಂಥ ಒಂದು ರೂಮ್ ಇದು. ಆರಾಮ್ಸೆ ಬಂದು ರೆಸ್ಟ್ ಮಾಡ್ಬೋದು. ನಮಗೆ ಟೈಮ್ ಐತಿಲ್ಲ ಫ್ಲೈಟಿಗೆ. ಸೊ ಹಾಗಾಗಿ ನಾನು ನನ್ನ ಮಗನಿಗೆ ಮಲಗಿಸಿ ಈಗ ಊಟ ಮಾಡ್ತೀನಿ. ಸೊ ಫುಲ್ ಎಲ್ಲ ಊಟ ಎಲ್ಲ ಮುಗಿಸಿ ಅಲ್ಲೇ ಇರುವಂಥ ಬೇಬಿ ಒಂದು ಹ್ಯಾಂಡ್ ವಾಶ್ ಅದನ್ನೆಲ್ಲ ತೊಗೊಂಡು ಫುಲ್ ಯೂಸ್ ಮಾಡತ್ತಿದ್ದೆ. ಯಾವ ಥರ ಅದಾವ ಅಂತಂದು ಹಂಗೆ ಹಿಮಾಲಯ ಒಂದು ಬಾಡಿ ಲೋಷನ್ನು ತೊಗೊಂಡು ಪ್ಯೂರ್ ಕೌ ಗೀಲಿಂತ್ರ ಮಾಡಿದಾರಂತ, ಆಕಳ ತುಪ್ಪದ್ಲಿಂತ್ರ. ಸೊ ನೋಡಿದೆ ಯಾವ ಥರ ಇದೆ ಫ್ಲೇವರ್ ಹಚ್ಕೊಂಡೆಲ್ಲ ನೋಡಿದೆ. ಸೊ ಫುಲ್ ಫ್ರೀ ಇತ್ತಲ್ಲ. ಸೊ ಹಾಗಾಗಿ ಹಚ್ಕೊಂಡು ನೋಡಿದೆ. ಹಿಂಗೆ ಟಿಶ್ಯೂ ಪೇಪರ್ ಹಾಕಿರ್ತಾರೆ ಇಲ್ಲಿ. ಸೊ ಇಷ್ಟು ಜಗ್ಗಿ ಈ ಥರ ಕಟ್ ಮಾಡ್ಕೊಂಡ್ಬಿಡೋದು ಅಷ್ಟೇ. ಸೊ ಪೂರ್ತಿ ಬಾಡಿ ಲೋಷನ್ ಎಲ್ಲ ತೊಗೊಂಡು ನೋಡಿದೆ. ಬಾಡಿ ಲೋಷನ್ನು ಮಸ್ತ್ ಇತ್ತು. ಫುಲ್ ತುಪ್ಪದ ವಾಸನೆ ಇತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಕೈಗೆಲ್ಲ ಹಚ್ಕೊಂಡು ಟಿಶ್ಯೂ ಪೇಪರ್ ತೊಗೊಂಡು ಎಲ್ಲ ಒರೆಸಿ ಡಸ್ಟ್ಬಿನ್ ಒಳಗೆ ಹಾಕಿದೆ. ಸೊ ನೋಡಿರಿ ಇಲ್ಲೇ ಎಲ್ಲ ಥರ ವ್ಯವಸ್ಥೆ ಇರ್ತೈತಿ. ಇದು ಒಂದು ಓವನ್ ನನಗೇನು ಯೂಸ್ ಆಗಲಿಲ್ಲ. ಏನಾದರೂ ನಾವು ಮನೇಲಿಂದ ತೊಗೊಂಬಂದು ಅವ್ನಿಗೇನಾದರೂ ಇಡ್ಲಿ ಅದನ್ನಿಂದ ತೊಗೊಂಬಂದಿದ್ನಿ ಅಂದರೆ ಈ ಓವನ್ ಒಳಗಿಟ್ಟು ಬಿಸಿ ಮಾಡ್ಕೋಬೋದಾಗಿತ್ತೆ. ಬಟ್ ನಾನು ತಂದಿರಲಿಲ್ಲ, ಅಲ್ಲೇ ತಿನ್ಸಿದ್ನಲ್ಲ. ಸೊ ಇದನ್ನ ಇದ್ರೊಳಗಿಟ್ಟು ಅಲ್ಲೆಲ್ಲ ಬಟನ್ಸ್ ಇರ್ತಾವೆ, ಅವನ್ನೆಲ್ಲ ಆನ್ ಮಾಡಿದ್ರೆ ಬಿಸಿ ಆಗುತ್ತದೆ. ಸೊ ಅಲ್ಲೇ ಬಿಸಿನೀರು ಕಾಯ್ಸೋಕೆ ಅದೆಲ್ಲನೂ ಇತ್ತು, ಐಟಮ್ಸ್ ಎಲ್ಲ ಇದ್ದು. ಸೊ ಯೂಸ್ ಮಾಡ್ಕೋಬೋದು ನಮಗೇನು ಬೇಕೆಲ್ಲನೂ ನಾವು. ಆ್ಯಕ್ಚುಲಿ ಇದು ಹ್ಯಾಪಿ ಬೇಬೀಸ್ ಝೋನ್ ಅಂತ 150 ಹಿಮಾಲಯ ಪ್ರಾಡಕ್ಟ್ಸ್ ಏನು ಕಂಪ್ನಿ ಐತಲ್ಲ, ಆ ಕಂಪ್ನಿ ಇದನ್ನು ಸ್ಪಾನ್ಸರ್ ಮಾಡೈತಂತಂದು ಇಲ್ಲೆಲ್ಲನೂ ಅದ್ರದ್ದು ಅಡ್ವರ್ಟೈಸ್ ಹಾಕಿದ್ರ. ಸೊ ಇದೊಂದು ಬೇಬಿ ರೂಮ್ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡುವಾಗ 100% ನಾನು ಈ ಒಂದು ಬೇಬಿ ರೂಮಿಗೆ ಬಂದು ಆಲ್ಮೋಸ್ಟ್ ರೆಸ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಟೈಮ್ ಇರಲಿಲ್ಲ, ಇಲ್ಲಾಂದ್ರೆ ನಾನು ಕೂಡ ಮಲ್ಕೋತಿದ್ದೆ. ಸೊ ಅಲ್ಲಿ ಒಂದು ಬಾಗಿಲ ಮೇಲೇನು ಡೋರ್ ಮೇಲೆ ಫುಲ್ ಹಿಂದೆ ಬರ್ದಿದ್ರು ಹೆಂಗೆ ಬೇಬಿ ಜೊತೆ ಟ್ರಾವೆಲ್ ಮಾಡಬೇಕು, ಆಮೇಲೆ ಫುಲ್ ಫ್ಲೈಟೆಲ್ಲ ಹತ್ತಿದ ಮೇಲೆ ಬೇಬಿಗೆ ಯಾವ ಥರ ಕೇರ್ ಮಾಡಬೇಕು ಅನ್ನೋ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕೊಟ್ಟಿದ್ರು. ಅವನು ಕೂಡ ಒಂದು ಸ್ವಲ್ಪ ಓದಿದೆ. ಹಂಗೆ ಕೆಳಗೆಲ್ಲ ಏನೇನು ಇಟ್ಟಾರ ವಾರ್ಡ್ರೋಬ್ ಒಳಗೆಲ್ಲ ಚೆಕ್ ಮಾಡಿದೆ. ಸೊ ಅಲ್ಲೇನು ಇರಲಿಲ್ಲ, ಖಾಲಿ. ಸೊ ಒಂದು ದೊಡ್ಡ ಮಿರರ್ ಕೂಡ ಹಾಕಿದ್ರೆ ಫುಲ್ ಎಲ್ಲನೂ ವೀಡಿಯೋ ಮಾಡ್ಕೊಳತ್ತಿದ್ದೆ ನನಗೆ ವ್ಲಾಗಿಗೆ ಬರಲೇಬೇಕಂತಂದು. ಸೊ ಫುಲ್ ಫ್ರೆಶ್ ಅಪ್ ಆದ್ವಿ ಇಬ್ಬರು. ಪೃಥ್ವಿನೂ ಅರ್ಧ ಗಂಟೆ ನಿದ್ದೆ ಮಾಡಿ ಎದ್ನ ಅಂಕಲ್ ಕರಿಯಾಕೆ ಬಂದಿದ್ರು. ಸೊ ಫ್ಲೈಟಿನ ಟೈಮ್ ಆಯ್ತು, ಅರ್ಧ ಗಂಟೆ ಮುಂಚೆ ಅಲ್ಲಿ ಇರಬೇಕು ಅಂತಂದು. ಸೊ ಅಲ್ಲಿ ಬಂದ್ವಿ ಫ್ಲೈಟ್ ಹತ್ರ. ಸೊ ನೋಡಿರಿ ಎಲ್ಲ ಫ್ಲೈಟ್ಸ್ ಎಲ್ಲ ಹೆಂಗೆ ನಿಂತಾವಲ್ಲೇ. ಒಂದಿಷ್ಟು ಟೇಕ್ ಆಫ್ ಆಗೋತ್ತಿದ್ದು, ಒಂದಿಷ್ಟು ಲ್ಯಾಂಡಿಂಗ್ ಆಗೋತ್ತಿದ್ದು, ಒಂದಿಷ್ಟು ಇನ್ನೇನು ಟೇಕ್ ಆಫ್ ಆಗೋದಕ್ಕೆ ಇನ್ನೇನು ಎಲ್ಲ ಪ್ರಿಪೇರ್ ಆಗೋತ್ತಿತ್ತು. ಸೊ ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂಥೇಳಿ ಪೃಥ್ವಿನ ಅಂಕಲ್ ಕಡೆ ಕೊಟ್ಟು ವಾಶ್ರೂಮ್ಗೆ ಬಂದೆ. ನೋಡಿರಿ ಫ್ಲೈಟ್ ಒಳಗೆ ಈ ಥರ ಕ್ಲೀನಾಗಿ ಇರುವಂಥ ವಾಶ್ರೂಮ್ಸ್ ಇರ್ತಾವೆ. ಸೊ ಒಂಥರ ಫುಲ್ ಹೈ ಕ್ವಾಲಿಟಿ ಹೈಜೀನ್ ಆಗಿರುವಂಥ
ಇಂಥ ವಾಶ್ರೂಮ್ ಇರ್ತಾವೆ ಇಲ್ಲಿ. ಸೊ ಫುಲ್ ವಾಶ್ರೂಮ್ಗೆಲ್ಲ ಹೋಗಿ ಬಂದೆ. ಒಂದು ದಿನಕ್ಕೆ ಒಂದು 2-3 ಬೇರೆ ಎಲ್ಲ ವಾಶ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ ಇಲ್ಲಿ ಏರ್ಪೋರ್ಟ್ ವಾಶ್ರೂಮ್ಗಳನ್ನು. ಸೊ ಇಲ್ಲಿ ಜಸ್ಟ್ ಈ ಥರ ಕೆಳಗೆ ಕೈ ಹಾಕಿದರೆ, ಕೈ ಮಾಡಿದರೆ ಸಾಕು ತಾವೇ ನೀರು ಬರ್ತಾವೆ. ನಾವು ಟ್ಯಾಪ್ ತಿರುಗಿಸ್ಬೇಕಂತ ಏನಿಲ್ಲ. ಸೊ ಈ ಕಡೆ ಹಿಡಿದ್ರೆ ಫುಲ್ ಗಾಳಿ ಪುಸ್ ಅಂತಂದು ಬರ್ತೈತಿ, ನಮ್ಮ ಕೈಯೆಲ್ಲ ಒಣಗಿಸ್ಬಿಡ್ತೈತಿ. ಸೊ ಕರ್ಚೀಫ್ ತೊಗೊಂಡು ಒರೆಸ್ಕೋಬೇಕಂತನೂ ಏನಿಲ್ಲ, ಟಿಶ್ಯೂ ಪೇಪರ್ ಆಪ್ಷನ್ ಆಗಿರ್ತೈತಿ. ಬಟ್ ನಾವು ಈ ಥರ ಸೈಡಿಗೆ ಈ ಥರ ಕೈ ಹಿಡಿದ್ರೆ ಫುಲ್ ಗಾಳಿ ಎಲ್ಲ ಬಿಸಿ ಬಿಸಿ ಗಾಳಿ ಬಂದು ಕೈಯೆಲ್ಲ ಡ್ರೈ ಆಗಿಬಿಡ್ತೈತಿ. ಸೊ ಫುಲ್ ಮಿರರ್ ಎಲ್ಲ ಹಾಕಿರ್ತಾರೆ, ಫುಲ್ ಫಸ್ಟ್ ಕ್ಲಾಸ್ ಆಗಿರ್ತೈತಿ ಏರ್ಪೋರ್ಟ್ ವಾಶ್ರೂಮ್ಗಳು. ಏನೈತಿ ದೊಡ್ಡ ದೊಡ್ಡ ಮಿರರ್ ಎಲ್ಲ ಹಾಕಿ, ನಾ ಹೇಳಿದ್ನೆಲ್ಲ ಒಂದು ದಿನಕ್ಕೆ ಒಂದು 2-3 ಬೇರೆ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಸೊ ಕ್ಲೀನ್ ಮಾಡುವಾಗ 1 ಗಂಟೆ ಕ್ಲೋಸ್ ಮಾಡಿರ್ತಾರೆ ವಾಶ್ರೂಮ್ನ. ಸೊ ಆವಾಗ ಫುಲ್ ಹೈಜೀನ್ ಆಗಿ ಎಲ್ಲ ಫುಲ್ ಪ್ರಿಪೇರ್ ಆಗಿ ಎಲ್ಲನೂ ಟಿಶ್ಯೂ ಪೇಪರ್ ಅವನ್ನೆಲ್ಲ ಹೊಸದಾಗಿ ಹಾಕಿ ಎಲ್ಲ ರೆಡಿ ಮಾಡಿ ಇಡ್ತಾರೆ. ಸೊ ನೋಡ್ರಿ ಫುಲ್ ವಾಶ್ರೂಮ್ಗಳು ಸಾಕಷ್ಟು ಇರ್ತಾವೆ, ಒಂದು 10-20 ವಾಶ್ರೂಮ್ ಇರ್ತಾವೆ ಇಲ್ಲಿ. ಸೊ ಲೇಡೀಸಿಗೆ ಬೇರೆ, ಜೆಂಟ್ಸಿಗೆ ಬೇರೆ ವಾಶ್ರೂಮ್ಸ್ ಇರ್ತಾವೆ, ಹಾಗೆ ಬೇಬಿ ಕೇರ್ ವಾಶ್ರೂಮ್ಸ್. ಸೊ ನೋಡ್ರಿ ಪೂರ್ತಿ ನಮ್ಮ ಪೃಥ್ವಿಗೆಲ್ಲ ರೆಡಿ ಆಯ್ತು. ಆಲ್ಮೋಸ್ಟ್ ವಾಪಸ್ ನಿದ್ದೆ ಬಂದಂಗೆ ಆಯ್ತು ಅವನಿಗೆ. ಸೊ ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡೋದಿತ್ತು ಫ್ಲೈಟಿನ ಸಲುವಾಗಿ, ಬೇಸರಾಗಕತ್ತಿತ್ತು. ಸೊ ಹಂಗೆ ನಾವು ಕೂತು ವೀಡಿಯೋ ಮಾಡತ್ತಿದ್ವಿ. ಸೊ ನಮ್ಮ ಪೃಥ್ವಿಗೆ ಅದನ್ನು ತೋರಿಸೋದು ಹಂಗೆ ಟೈಮ್ ಪಾಸ್ ಮಾಡತ್ತಿದ್ನೆ. ಸೊ ಅಲ್ಲಿ ನಿಂದಿರಲಿಲ್ಲ, ಅದ್ರ ಸಲುವಾಗಿ ಈ ಕಡೆನ ವಿಮಾನ ತೋರಿಸ್ತೀನಿ ಬಾ ನಿನಗಂತಂದು ಇಲ್ಲೇ ಈಚೆ ಕಡೆ ಕರ್ಕೊಂಬಂದು ಸೈಡಿಗೆ. ಸೊ ಪೂರ್ತಿ ಮೇಲೆ ಗ್ಲಾಸಿನ ವಿಂಡೋ ಇರ್ತವೆ, ಅಲ್ಲೆಲ್ಲ ಹೊರಗಡೆದೆಲ್ಲ ಕಾಣಿಸ್ತಿರ್ತೈತಿ. ಸೊ ಪೂರ್ತಿ ವರ್ಕರ್ಸ್ ಎಲ್ಲ ರೆಡಿ ಮಾಡತ್ತಿದ್ರ ಪ್ಲೇನ್ಗಳನ್ನು. ಸೊ ಇನ್ನೇನು ಹೊರಡಕ್ಕೆ ರೆಡಿ ಆಗುವಂಥ ಒಂದು ಎಲ್ಲ ಏರೋಪ್ಲೇನ್ಸ್ ಪ್ರಿಪೇರ್ ಆಗತ್ತಿದ್ದು. ಸೊ ಹಂಗೆ ಕೆಳಗೆ ಬರ್ಬೇಕು ನಾವು. ನೆಕ್ಸ್ಟ್ ಒಳಗೆ ಬಿಟ್ರೆ ಇನ್ನು